ಈಗಾಗಲೇ ಮಳೆಗಾಲ ಎಲ್ಲೆಡೆ ಶುರುವಾಗಿದೆ. ಮಳೆಗಾಲ ಅಂತ ಅಂದ್ರೆ ಕೇವಲ ಮಳೆ ಅಷ್ಟೇ ಅಲ್ಲ, ಸಿಡಿಲು ಗುಡುಗು ಮಿಂಚಿನ ಸಮೇತ ಮಳೆ ರಭಸವಾಗಿ ಆಗುತ್ತೆ. ಮಳೆಗಾಲದಲ್ಲಿ ಸಿಡಿಲಿನಿಂದಾಗುವ ದುರಂತಗಳಿಗೆ ಲೆಕ್ಕವೇ ಇಲ್ಲ. ಪ್ರತಿ ವರ್ಷ ದೇಶದಲ್ಲಿ ಸಿಡಿಲಿನಿಂದ ನೂರಾರು ಜನ, ಪ್ರಾಣಿ, ಪಕ್ಷಿಗಳು ಸಾವನ್ನಪ್ತಾ ಇದೆ. ಈ ಸಿಡಿಲಿನಿಂದ ತಪ್ಪಿಸ್ಕೋಬೇಕು ಅಂದ್ರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿದ್ರೆ ಜೀವವನ್ನ ರಕ್ಷಿಸಿಕೊಳ್ಳಬಹುದು. ಜೊತೆಗೆ ಆಸ್ತಿ ಪಾಸ್ತಿಯನ್ನ ಸಹ ಹಾನಿಯಾಗದಂತೆ ತಪ್ಪಿಸಬಹುದು. ಹಾಗಾದ್ರೆ ಸಿಡಿಲು ಅಂದ್ರೆ ಏನು, ಅವು ಹೇಗೆ ಬರುತ್ತೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡ್ಕೋಣ ಬನ್ನಿ. ನೀವು ನೋಡ್ತಿದ್ದೀರಾ ಇಂಡಿಯನ್ ಟಿವಿ, ನಾನು ಶ್ವೇತಾ. ಸಿಡಿಲು ಹೇಗೆ ಹುಟ್ಟುತ್ತವೆ ಗೊತ್ತಾ? ಉಷ್ಣತೆ ಅಧಿಕವಾಗಿರುವ ಸಮಯದಲ್ಲಿ ನೀರು ಆವಿಯಾಗಿ ಬದಲಾಗುತ್ತೆ. ಅದು ಆಕಾಶ ಸೇರಿ ಸುಮಾರು 25,000 ಅಡಿಗಳ ಎತ್ತರದಲ್ಲಿ ಹೋಗಿ ಮೋಡಗಳನ್ನ ಸೃಷ್ಟಿ ಮಾಡುತ್ತೆ. ಆದ್ರೆ ಮೇಲಿಂದ ಸೂರ್ಯನ ಕಿರಣಗಳು ಸಹ ಅಧಿಕವಾಗಿ ಬೀಳೋದ್ರಿಂದ ಕಡಿಮೆ ಭಾರ ಇರುವ ಧನಾತ್ಮಕ ಮೋಡಗಳು ಮೇಲಕ್ಕೆ ಹೋಗುತ್ತೆ. ಅಧಿಕ ಭಾರವಿರುವ ಋಣಾತ್ಮಕ ಮೋಡಗಳು ಕೆಳಗೆ ಬರುತ್ತೆ. ಅಂದ್ರೆ ನಮ್ಗೆ ಯಾವಾಗಲೂ ಕಾಣಿಸುವ ಹಾಗೆ ದಟ್ಟಗಿನ ಕಪ್ಪಗಿನ ಮೋಡಗಳಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗಿ ಇರುತ್ತೆ. ವಿಜ್ಞಾನದ ಪ್ರಕಾರ ಋಣಾತ್ಮಕ ಮೋಡಗಳಲ್ಲಿನ ಎಲೆಕ್ಟ್ರಾನ್ಗಳು ಸಮೀಪದಲ್ಲಿನ ಧನಾತ್ಮಕ ಮೋಡಗಳ ಮೇಲೆ ಆಕರ್ಷಿತವಾಗಿರುತ್ತೆ. ಆದ್ರೆ ಧನಾತ್ಮಕ ಮೋಡಗಳು ತುಂಬಾ ಎತ್ತರಕ್ಕೆ ಹೋಗ್ಬಿಟ್ಟಾಗ ಹತ್ತಿರದಲ್ಲಿ ಬೇರೆ ಯಾವ ವಸ್ತು ಇದ್ರೂ ಸಹ ಅದರ ಕಡೆ ಎಲೆಕ್ಟ್ರಾನ್ಗಳ ಪ್ರಯಾಣ ಮಾಡುತ್ತೆ. ಇಂತಹ ಪ್ರತಿಕ್ರಿಯೆಯಲ್ಲಿ ಮೋಡಗಳಿಂದ ಎಲೆಕ್ಟ್ರಾನ್ಗಳು ಒಮ್ಮಿಂದೊಮ್ಮೆಲೆ ರಿಲೀಸ್ ಆಗಿ ಅದು ವಿದ್ಯುತ್ ಕಾಂತೀಯ ಕ್ಷೇತ್ರವಾಗಿ ಬದಲಾಗುತ್ತೆ. ಅದು ಭೂಮಿಯ ಕಡೆಗೆ ಅತಿ ವೇಗವಾಗಿ ಬಂದು ಬಡಿಯುತ್ತೆ ಸಹ. ಇದನ್ನೇ ಸಿಡಿಲು ಬಡಿಯುವುದು ಅಂತ ಹೇಳಲಾಗುತ್ತೆ. ಇನ್ನು ಮೋಡಗಳಿಂದ ಎಲೆಕ್ಟ್ರಾನ್ಗಳು ಬಿಡುಗಡೆಯಾಗುವ ಸಮಯದಲ್ಲೇ ಗುಡುಗು ಮಿಂಚು ಹುಟ್ಟಿಕೊಳ್ಳುತ್ತೆ ಅಂತ ತಜ್ಞರು ಸಹ ಹೇಳ್ತಾರೆ. ಭೂಮಿ ಮೇಲೆಯೇ ಅತಿ ಹೆಚ್ಚು ಸಿಡಿಲು. ಪ್ರಮುಖವಾಗಿ ಬೇಸಿಗೆ ಕಾಲದಲ್ಲಿ ಸಮುದ್ರದ ತೀರದಲ್ಲಿ ಅಧಿಕ ಉಷ್ಣತೆ ಇರುತ್ತೆ. ಹೀಗಾಗಿ ಅಂತಹ ಪ್ರದೇಶಗಳಲ್ಲಿ ಸಿಡಿಲು ಹೆಚ್ಚಾಗಿ ಬೀಳುವ ಸಾಧ್ಯತೆ ಸಹ ಇರುತ್ತೆ. ಅದರಲ್ಲೂ ಸಮುದ್ರಕ್ಕಿಂತ ಭೂಮಿ ಮೇಲೆಯೇ ಹೆಚ್ಚಾಗಿ ಸಿಡಿಲು ಬಡಿಯುವ ಅವಕಾಶಗಳಿರುತ್ತೆ. ತಜ್ಞರು ಸಿಡಿಲು ಬಡಿಯುವ ಸಾಧ್ಯತೆಯನ್ನ ಮೊದಲೇ ಗುರುತಿಸಿ ಜನರಿಗೆ ಎಚ್ಚರಿಕೆಯನ್ನ ನೀಡುವ ಸಲುವಾಗಿ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅದಕ್ಕಾಗಿ ಆಂಧ್ರ ಪ್ರದೇಶದ ವಿಪತ್ತು ನಿರ್ವಹಣಾ ಇಲಾಖೆ ಅಧಿಕಾರಿಗಳು ಅಮೆರಿಕಾದ ಅರ್ತ್ ವರ್ಕ್ ಹಾಗೂ ಇಸ್ರೋ ಸಹಕಾರ ತೆಗೆದುಕೊಳ್ತಾ ಇದ್ದಾರೆ. ಅರ್ತ್ ನೆಟ್ವರ್ಕ್ ಮೂಲಕ ಆಂಧ್ರ ಪ್ರದೇಶದಲ್ಲಿ ಸೆನ್ಸಾರ್ಗಳನ್ನ ಸಹ ಅಳವಡಿಸಲಾಗಿದೆ. ಇನ್ನ ಎಲ್ಲಿ ಯಾವ ಸಮಯದಲ್ಲಿ ಸಿಡಿಲು ಬಡಿಯುವ ಅವಕಾಶವಿರುತ್ತೋ ಅದನ್ನ ತಜ್ಞರು ಈ ಸೆನ್ಸಾರ್ಗಳ ಮೂಲಕ ಅಂದಾಜು ಮಾಡ್ತಾರೆ. ಆ ಮೂಲಕ ಆ ಪ್ರದೇಶದ ಜನಕ್ಕೆ ಫೋನ್ ಕರೆ ಮಾಡಿ ಅಥವಾ ಮೆಸೇಜ್ ಗಳನ್ನ ಕಳಿಸುವ ಮೂಲಕ ಎಚ್ಚರಿಕೆಯನ್ನ ಸಹ ನೀಡ್ತಾರೆ. ಈ ಮೂಲಕ 30 ರಿಂದ 40 ನಿಮಿಷಗಳ ಮೊದಲೇ ಸಿಡಿಲು ಬಡಿಯುವ ಸಾಧ್ಯತೆ ಇರುವ ಪ್ರದೇಶವನ್ನ ಗುರುತಿಸಬಹುದು ಅಂತ ತಜ್ಞರೊಬ್ಬರು ಹೇಳಿದ್ದಾರೆ. ಸಿಡಿಲಿನಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ನೋಡೋದಾದ್ರೆ, ಗುಡುಗು ಮಿಂಚು ಬರ್ತಿರುವಾಗ ಮನೆಯಲ್ಲೇ ಇದ್ರೆ ಆಚೆ ಬರೋದೇ ಬೇಡ. ಕಾರಿನಲ್ಲಿ ಕುಳಿತಿದ್ರೆ ಅದರಲ್ಲೇ ಕುಳಿತಿರೋದು ಬಹಳ ಉತ್ತಮವಾದಂತಹ ಕೆಲಸ. ಹೊಲಗಳಲ್ಲಿ ಕೆಲಸ ಮಾಡುವ ರೈತರು ಸುರಕ್ಷಿತವಾದ ಪ್ರಾಂತ್ಯಗಳಿಗೆ ಸೇರ್ಕೊಳ್ಬೇಕು. ಹಾಗೆ ಮರಗಳ ಕೆಳಗೆ, ಟವರ್ಗಳ ಕೆಳಗೆ ಹೋಗಲೇಬಾರದು. ಸೆಲ್ ಫೋನ್ಗಳು, FM-ಗಳಂತಹ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಬಳಸೋದನ್ನ ಮೊದಲು ನಿಲ್ಲಿಸಬೇಕು. ಸಿಡಿಲಿನಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಮೊಣಕಾಲಿನ ಮೇಲೆ ಕೈಗಳನ್ನ, ತಲೆಗಳನ್ನ ಇಟ್ಟು ಮಡಚಿದ ರೀತಿಯಲ್ಲಿ ಕುಳಿತುಕೊಳ್ಬೇಕು. ಇದರಿಂದಾಗಿ ಸಿಡಿಲು ಬಡಿದಾಗ ಅದರಿಂದ ಬರುವ ವಿದ್ಯುತ್ ಪ್ರಭಾವ ನಮ್ಮ ಮೇಲೆ ಕಡಿಮೆ ಆಗುವ ಸಂಭವ ಇರುತ್ತೆ. ಭೂಮಿ ಮೇಲೆ ಪಾದಗಳನ್ನ ಪೂರ್ತಿಯಾಗಿ ಇಡೋದ್ರ ಬದಲಾಗಿ ಬೆರಳುಗಳ ಮೇಲೆ ಕುಳಿತುಕೊಳ್ಬೇಕು. ಒಂದು ವೇಳೆ ನೀರಿನಲ್ಲಿದ್ರೆ ಸಾಧ್ಯವಾದಷ್ಟು ಬೇಗ ನೀರಿನಿಂದ ಹೊರಗಡೆ ಬರುವುದು ಒಳ್ಳೆಯದು. ಮನೆಯಲ್ಲಿ ಟಿವಿಗಳನ್ನ, ಫ್ರಿಡ್ಜ್ಗಳನ್ನ ನಿಲ್ಲಿಸಬೇಕು. ಇಲ್ಲದಿದ್ರೆ ಸಿಡಿಲು ಬಡಿದಾಗ ವಿದ್ಯುತ್ ವೈರ್ಗಳ ಮೂಲಕ ಹೈ ವೋಲ್ಟೇಜ್ ಪ್ರವೇಶಿಸಿ ಟಿವಿ, ಫ್ರಿಡ್ಜ್ಗಳು ಸುಟ್ಟು ಹೋಗುವ ಸಾಧ್ಯತೆ ಇರುತ್ತೆ. ಇನ್ನ ಟ್ರಾನ್ಸ್ಫಾರ್ಮರ್ಗಳು, ವಿದ್ಯುತ್ ಕಂಬಗಳಿಂದ ಕೂಡ ನಾವು ಆದಷ್ಟು ದೂರ ಇರೋದು ಒಳ್ಳೆಯದು. ಗುಡುಗಿನೊಂದಿಗೆ ಕೂಡಿದ ಮಳೆ ಬರುವ ಮುನ್ಸೂಚನೆ ಸಿಕ್ಕರೆ ಯಾವುದೇ ಕೆಲಸ ಇರಲಿ ಅದನ್ನ ಮುಂದಕ್ಕೆ ಹಾಕೊಳ್ಬೇಕು. ಹೊರಗೆ ಸುತ್ತಾಡೋದನ್ನ ನಿಲ್ಲಿಸಿ ಮನೆಯಲ್ಲೇ ಸೇಫ್ ಆಗಿ ಇರೋದು ಒಳ್ಳೆಯದು. ಗುಡುಗು ಮಿಂಚು ಬರುತ್ತಿರುವಾಗ ಸ್ನಾನ ಮಾಡೋದು ಅಥವಾ ಪಾತ್ರೆ ತೊಳೆಯೋದನ್ನ ಮಾಡಬಾರ್ದು. ಯಾಕೆ ಅಂದ್ರೆ ಲೋಹದ ಪಾತ್ರೆಗಳು, ಪೈಪ್ಗಳ ಮೂಲಕ ಒಮ್ಮಿಂದೊಮ್ಮೆಲೆ ದೊಡ್ಡ ಮಟ್ಟದ ವಿದ್ಯುತ್ ಪ್ರವೇಶಿಸುವ ಅವಕಾಶವಿರುತ್ತೆ. ಸಿಡಿಲು ಬಡಿದಾಗ ಮುಖ್ಯವಾಗಿ ದೇಹದ 2 ಕಡೆ ಹೆಚ್ಚು ಗಾಯವಾಗುತ್ತೆ. ಸಿಡಿಲಿನಿಂದ ಉಂಟಾದ ವಿದ್ಯುತ್ ಪ್ರವಹಿಸಿದ ಜಾಗ ಮತ್ತು ವಿದ್ಯುತ್ ಹೊರ ಹೋಗುವ ಪಾದಗಳ ಬಳಿ ಹೆಚ್ಚು ಗಾಯಗಳಾಗಿರುತ್ತೆ. ಸಿಡಿಲು ಬಡಿದವರನ್ನ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದರಲ್ಲಿ ಸತ್ಯ ಇಲ್ಲವೇ ಇಲ್ಲ. ಹೀಗಾಗಿ ಸಿಡಿಲಿನಿಂದ ತೊಂದರೆಗೀಡಾದವರಿಗೆ ಯಾವುದೇ ಭಯವಿಲ್ಲದೆ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಅವರನ್ನ ಉಳಿಸಿಕೊಳ್ಳಬಹುದು.